ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕ ಇದು ನಿಮ್ಮ ಸುದ್ದಿ. HSRP ಅಳವಡಿಕೆ ಗಡುವು ಒಂದು ಏನಿದೆ ದಂಡದ ಕುರಿತು ಸಚಿವರ ಮಾಹಿತಿ ಏನು ಅಂತ ನೋಡೋದಾದ್ರೆ, ಯಾರೆಲ್ಲ ಇನ್ನೂ HSRP ನಂಬರ್ನ ಅಂದರೆ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಲ್ಲ ಅವರಿಗೆ ಒಂದು ಮುಖ್ಯವಾದ ಒಂದು ಮಾಹಿತಿ ಅಂತ ಕೂಡ ಹೇಳ್ಬೋದು. ಕೇಂದ್ರ ಸರ್ಕಾರದ ಆದೇಶದ ಅನ್ವಯ ಕರ್ನಾಟಕ ಸಾರಿಗೆ ಇಲಾಖೆ 2019 ಏಪ್ರಿಲ್ 1ಕ್ಕೂ ಮುನ್ನ ಅಂದ್ರೆ ನೋಂದಣಿಯಾದ ಏಪ್ರಿಲ್ 1ಕ್ಕೂ ಮುಂಚೆ ಯಾರು ಕಾರ್, ಬೈಕ್ ಈ ತರ ಯಾರೆಲ್ಲ ಒಂದು ವಾಹನಗಳನ್ನ ತಗೊಂಡಿರ್ತಾರೆ ಅವ್ರಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಕಡ್ಡಾಯಗೊಳಿಸಿದೆ. ಇದೆಲ್ಲ ನಿಮ್ಗೆ ಗೊತ್ತು. ಇನ್ನು ನಂಬರ್ ಪ್ಲೇಟ್ ಒಂದು ಅಳವಡಿಕೆ ಮಾಡಿಕೊಳ್ಳಲು ಮಾರ್ಚ್ 31 ತನಕ ಗಡುವು ನೀಡಲಾಗಿದೆ. ಅಂದ್ರೆ ಇದೇ ತಿಂಗಳು ಅಂದ್ರೆ 2025 ಮಾರ್ಚ್ 31 ತನಕ ಗಡುವು ಕೊಟ್ಟಿದ್ದಾರೆ. ಆದರೆ ಈಗ ಈ ಗಡುವು ಮತ್ತಷ್ಟು ವಿಸ್ತರಣೆ ಆಗುವುದು ಖಾತ್ರಿಯಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಕಾರಣ ಇನ್ನು ಕೋಟ್ಯಾಂತರ ವಾಹನಗಳಿಗೆ ನಂಬರ್ ಪ್ಲೇಟ್ ಒಂದು ಅಳವಡಿಕೆ ಬಾಕಿ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಅವರು ಕೂಡ ವಿಧಾನ ಪರಿಷತ್ ಕಲಾಪದಲ್ಲಿ HSRP ನಂಬರ್ ಪ್ಲೇಟ್ ಅಳವಡಿಕೆ ಕುರಿತು ಚರ್ಚೆಗೆ ಉತ್ತರವನ್ನು ನೀಡಿದ್ದಾರೆ. ಹಲವು ಬಾರಿ ಗಡುವು ವಿಸ್ತರಣೆ ಮಾಡಿದ ಬಳಿಕವೂ ರಾಜ್ಯದಲ್ಲಿ ಅತಿ ಹೆಚ್ಚು HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಂಡಿರುವ ಜಿಲ್ಲೆಯಲ್ಲಿ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೆ ಸಚಿವರ ಮಾಹಿತಿ ಪ್ರಕಾರ ಒಂದು 58,12,207 HSRP ನಂಬರ್ ಪ್ಲೇಟ್ ಒಂದು ಅಳವಡಿಕೆ ಅರ್ಜಿಗಳು ಸಲ್ಲಿಕೆಯಾಗಿವೆ. ಇನ್ನು 57,20,550 ವಾಹನಗಳಿಗೆ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ಅಂದ್ರೆ ಸಬ್ಮಿಟ್ ಆಗಿರೋ ಅಪ್ಲಿಕೇಶನ್ ಬಂದು 58,12,207. ಅದರಲ್ಲಿ 57,20,550 ವಾಹನಗಳಿಗೆ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಒಟ್ಟಾರೆ 29% ವಾಹನಗಳಿಗೆ ಯಶಸ್ವಿಯಾಗಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಾಗಿದ್ದು ಮಾರ್ಚ್ 31, 2025 ತನಕ ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ಕೊಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಅವರು. ಹಾಗೆ ದಂಡ ಏನಾದರೂ ಇರುತ್ತಾ ಅಂತ ಕ್ವಶನ್ ಕೇಳಿದ್ರಲ್ಲಿ ಅವಾಗ HSRP ನಂಬರ್ ಪ್ಲೇಟ್ ಅಳವಡಿಕೆ ಕುರಿತು ಕರ್ನಾಟಕ ಹೈಕೋರ್ಟ್ ನಲ್ಲಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿವೆ. ಈ ಅರ್ಜಿಗಳ ವಿಚಾರಣೆ ಕಾರಣಕ್ಕೆ ಸರ್ಕಾರ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲು ಮಾರ್ಚ್ 31 ತನಕ ಗಡುವು ಕೊಟ್ಟಿದೆ. ಈ ತಿಂಗಳಿನಲ್ಲಿಯೇ ಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದ್ದು ಬಳಿಕ ಸರ್ಕಾರ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಕೂಡ ಸಚಿವರು ಒಂದು ಪರಿಷತ್ ನಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಕಾದು ನೋಡಬೇಕು ಇನ್ನು ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ. ಅದು ಕೂಡ ಹೈಕೋರ್ಟ್ ನಲ್ಲಿ ಕೂಡ ಕೇಸ್ ಇದೆ ಇದ್ರ ಬಗ್ಗೆ. ಸೊ ಅಲ್ಲಿ ಯಾವ ರೀತಿ ಒಂದು ಡಿಸಿಷನ್ಸ್ ಬರುತ್ತೆ ಮತ್ತೆ ಆ ಒಂದು ಕೋರ್ಟ್ ಕೇಸ್ ಮೇಲೆ ಇವರು ಅದನ್ನ ಡಿಸಿಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ 21, 2019 ಸರ್ಕಾರದ ಅಧಿಸೂಚನೆಯಂತೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡದ ವಾಹನ ಮಾಲೀಕರಿಗೆ ಮೊದಲು 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ದಂಡ ಹಾಕಿದ ಮೇಲೆ ಸಹ ನಂಬರ್ ಪ್ಲೇಟ್ ಅಳವಡಿಕೆ ಏನಾದರೂ ಮಾಡಲಿಲ್ಲ ಅಂದ್ರೆ ಪ್ರತಿ ಬಾರಿ 1000 ರು ದಂಡ ಹಾಕಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ಹೈಕೋರ್ಟ್ ಯಥಾಸ್ಥಿತಿ ಕಾಪಾಡಲು ಸೂಚನೆ ನೀಡಿರುವ ಕಾರಣ ಸದ್ಯಕ್ಕೆ ವಾಹನ ಸವಾರರಿಗೆ ದಂಡವನ್ನು ವಿಧಿಸುತ್ತಿಲ್ಲ. ಇವಾಗ ಯಾವುದೇ ರೀತಿ ದಂಡ ವಿಧಿಸುತ್ತಿಲ್ಲ. ಅಲ್ಲದೆ ನಂಬರ್ ಪ್ಲೇಟ್ ಅಳವಡಿಕೆ ಮಾರ್ಚ್ 31 ತನಕ ಗಡುವು ಕೊಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ನಿಮಗೂ ಕೂಡ ಗೊತ್ತು. ದಂಡದಿಂದ ತಪ್ಪಿಸಿಕೊಳ್ಳಲು ವಾಹನ ಮಾಲೀಕರು ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳಿ ಎಂದು ಸಚಿವರು ಅವರು ಕೂಡ ಮನವಿ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ನು ನೀವು HSRP ನಂಬರ್ ಏನಾದರೂ ಪ್ಲೇಟ್ ನ ಚೇಂಜ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಚೇಂಜ್ ಮಾಡಿ. ಓಕೆನಾ? ಸೊ ಆಮೇಲೆ ಯಾವ ರೀತಿ ಒಂದು ಕೋರ್ಟ್ ಡಿಸಿಷನ್ಸ್ ಮೇಲೆ ಇವರು ಫೈನ್ ಹಾಕ್ತಾರ, ಪೆನಾಲ್ಟಿ ಏನಿರುತ್ತೆ, ಸೊ ಅದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಓಕೆನಾ? ಸೊ ಆದಷ್ಟು ಬೇಗ ನೀವು ಇದನ್ನೆಲ್ಲ ನೋಡ್ಕೊಂಡು ಯಾರೆಲ್ಲ ನಂಬರ್ ಪ್ಲೇಟ್ ನ ಚೇಂಜ್ ಮಾಡಿಲ್ಲ HSRP ನಂಬರ್ ಪ್ಲೇಟ್ ನ ಆದಷ್ಟು ಬೇಗ ಚೇಂಜ್ ಮಾಡಿ. ಓಕೆನಾ? ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಇದೆ ಆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮಾರ್ಚ್ 31, 2025 ಕೊನೆಯ ದಿನಾಂಕ HSRP ನ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಆಮೇಲೆ ಏನಾಗುತ್ತೆ ಅಂದ್ರೆ ಅಳವಡಿಕೆ ಮಾಡ್ಕೋಬಹುದು, ಬಟ್ ಯಾವ ಒಂದು ಪೆನಾಲ್ಟಿ ಇರುತ್ತೆ ಅಥವಾ ಫೈನ್ ಹಾಕ್ಬೋದು ನಿಮಗೆ ಪೊಲೀಸ್ ಎಲ್ಲಾದ್ರೂ ಬೈಕ್ ನ ಅಥವಾ ಕಾರ್ನ ಹಿಡಿದ್ರೆ. ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ HSRP ಬಗ್ಗೆ. ಇನ್ನು HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಂಡ ಜಿಲ್ಲೆಗಳಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದ್ರೆ. ಓಕೆನಾ? ಒಟ್ಟಾರೆ 24,77,653 ವಾಹನಗಳಿಗೆ ನಂಬರ್ ಪ್ಲೇಟ್ ಅಳವಡಿಸಲಾಗಿದೆ. ಉಳಿದಂತೆ ಮೈಸೂರು, ದಕ್ಷಿಣ ಕನ್ನಡ, ಬೆಳಗಾವಿ, ಶಿವಮೊಗ್ಗ ಕೂಡ ಇದೆ. ಓಕೆನಾ? ಹಲವು ಬಾರಿ HSRP ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಮಾರ್ಚ್ 31 ಬಳಿಕ ಗಡುವು ವಿಸ್ತರಣೆ ಮಾಡುವ ಪ್ರಸ್ತಾವನೆ ನಮ್ಮ ಮುಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕೋರ್ಟ್ ಆದೇಶದ ಅನ್ವಯ ನಾವು ದಂಡ ವಿಧಿಸುವ ಕಾರ್ಯಾಚರಣೆ ಆರಂಭಿಸುತ್ತೇವೆ ಅಂತ ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಕಾದು ನೋಡಬೇಕು ಯಾವ ರೀತಿ ಒಂದು ಡಿಸಿಷನ್ಸ್ ಬರುತ್ತೆ, ಏನ್ ಪೆನಾಲ್ಟಿ ಬಗ್ಗೆ ಕೋರ್ಟ್ ಏನತ್ತೆ ಅಥವಾ ಒಂದ್ಸಲ ಎಕ್ಸ್ಟೆಂಡ್ ಮಾಡ್ತಾರಾ. ಸೊ ಅದನ್ನು ಕೂಡ ಕಾದು ನೋಡಬೇಕು. ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗೆ ಆಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.